ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಯೂಟ್ಯೂಬ್ ಚಾನಲ್. ಅಂತೂ ಪೆದ್ದಿ ಸಿನಿಮಾ ರಿಲೀಸ್ ಆಗೇ ಹೋಯಿತು. ಸೊ ಪೆದ್ದಿ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ, ಸಿನಿಮಾ ಹೇಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಕತೆ ವಿಷಯಕ್ಕೆ ಬಂದರೆ, ಪೆದ್ದಿ ಸಿನಿಮಾ ನಮಗೆ ಟ್ರೈಲರಲ್ಲೇ ಗೊತ್ತಾಗಿರೋ ಹಾಗೆ ಇವನೊಬ್ಬ ಹಳ್ಳಿ ಹುಡುಗ ಹಳ್ಳಿಯಿಂದ ದಿಲ್ಲಿಗೆ ಹೋಗಿ ಹೇಗೆ ಒಂದು ನ್ಯಾಷನಲ್ಸಲ್ಲಿ ಆಡ್ತಾನೆ ಅನ್ನೋದೇ ಮೇನ್ ಕತೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಟ್ವಿಸ್ಟ್ಗಳು ಬರ್ತವೆ, ಏನೇನು ಅಂತ ಹೀಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಓವರಾಲ್ ಆಗಿ ಸಿನಿಮಾ ನೋಡೋಕ್ಕೆ ಹೇಗಿತ್ತು ಅಂದರೆ ಆವ್ರೇಜ್ ಅಥವಾ ಬಿಲೋ ಆವ್ರೇಜ್ ಅಂತಲೇ ಹೇಳ್ಬೋದು. ಎಲ್ಲಿ ಏನು ಮಿಸ್ ಆಯಿತು ಅನ್ನೋದನ್ನ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಟೇಕಫ್ ಆಗುತ್ತೆ ಸಿನಿಮಾ. ಅವರು ಇಂಟ್ರೊಡಕ್ಷನ್ ಇರ್ಬೋದು, ಆ ಚಿಕ್ರಿ ಸಾಂಗ್ ಇರ್ಬೋದು, ರಯ್ಯ ರಯ್ಯ ಸಾಂಗ್ ಇರ್ಬೋದು, ಆ ಕ್ರಿಕೆಟ್ ಸೀಕ್ವೆನ್ಸು, ಇವೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟ್ ಹಾಫಲ್ಲಿ ಕಮರ್ಷಿಯಲ್ ಆಗಿ ಒಂದು ಲೆವೆಲ್ಗೆ ಚೆನ್ನಾಗೇ ಹೋಗ್ತಾ ಇರುತ್ತೆ. ಸೆಕೆಂಡ್ ಹಾಫಿಗೆ ಬಂದಮೇಲೆ ಕುಸ್ತಿ ಶುರು ಆಗುತ್ತೆ, ಅಲ್ಲಿಂದ ಸೀರಿಯಸ್ ಆಗ್ತಾ ಇದೆ ಸಿನಿಮಾ ಅನ್ನೋದು ಸ್ವಲ್ಪ ಗೊತ್ತಾಗುತ್ತೆ. ಬಟ್ ಸೆಕೆಂಡ್ ಹಾಫಿಂದನೇ ಸಿನಿಮಾ ತುಂಬಾನೇ ಕೈ ಬಿಟ್ಟೋಗುತ್ತೆ. ಸೊ ಇದರಲ್ಲಿ ನಮ್ಮ ಚರಣ್ ಅವರ ಆ್ಯಕ್ಟಿಂಗು ಅಥವಾ ಅವ್ರ ಪರ್ಫಾರ್ಮೆನ್ಸು, ಅವ್ರ ಹಾರ್ಡ್ ವರ್ಕು ಎದ್ದು ಕಾಣಿಸುತ್ತೆ. ಆದರೆ ಸಿನಿಮಾ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನನ್ನ ಕೊಡೋದಿಲ್ಲ. ಸೊ ನನ್ನ ಪ್ರಕಾರ ಹೇಳಬೇಕು ಅಂದರೆ ಇದರಲ್ಲಿ ಎಲ್ಲ ವರ್ಕ್ ಆಗಿದೆ. ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಆ್ಯಕ್ಟಿಂಗ್ಸ್ ಆಗಿರ್ಬೋದು. ಈಗ ಶಿವಣ್ಣ, ಜಗಪತಿ ಬಾಬು ಇವ್ರ ಕ್ಯಾರೆಕ್ಟರ್ಗಳು ತುಂಬಾನೇ ಚೆನ್ನಾಗಿ ಬಂದಿದೆ. ಬಟ್ ಸಿನಿಮಾದಲ್ಲಿ ಮಿಸ್ ಆಗಿದ್ದೆ ಆ ಕತೆ ಮತ್ತೆ ಆ ಹಿಡಿದಿಟ್ಕೊಳ್ಳೋ ಅಂತ ಗ್ರಿಪ್ಪು. ಸೊ ಇದರಲ್ಲಿ ಸುಕುಮಾರ್ ಅವರ ಶಿಷ್ಯ ಬುಜ್ಜಿ ಅವರು ಒಂದು ಲೆವೆಲ್ಗೆ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಕಂಪ್ಲೀಟ್ ಆಗಿ ಸಿನಿಮಾ ವರ್ಕಬಲ್ ಇಲ್ಲ ಅಂತ ಅನ್ಸುತ್ತೆ. ಸೊ ನಾನು ಮುಂಚೆನೇ ಹೇಳಿದ್ದೆ, ಈ ಸಿನಿಮಾದಲ್ಲಿ ಓವರ್ ಆಕ್ಟ್ ಮಾಡ್ತಿದ್ದಾರೆ, ಇದು ಇನ್ನೂ ಅವ್ರ ಸೆಕೆಂಡ್ ಸಿನಿಮಾ, ಮತ್ತೆ ಮಲ್ಟಿ ಸ್ಟಾರ್ ಎಲ್ಲ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇನ್ನೂ ಸುಮಾರು ರೀಸನ್ಸ್ಗಳಿಂದ ಈ ಸಿನಿಮಾ ಫ್ಲಾಪ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಅದೇ ರೀತಿ ಆಗ್ತಾ ಇದೆ ಅನ್ಸುತ್ತೆ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಬೇಕಾದ್ರೆ ಒಂದ್ಸಲ ನೋಡಿ, ಮೇಲ್ಗಡೆ ಐಕಾನಲ್ಲಿ ಕೊಟ್ಟಿರ್ತೀವಿ. ನನ್ನ ಪ್ರಕಾರ ಇದೊಂದು ಬಿಲೋ ಆವರೇಜ್ ಸಿನಿಮಾ. ಕೆಲವೊಂದು ಸೀನ್ಸ್ಗಳಲ್ಲಿ ಅನ್ವಾಂಟೆಡ್ ಸೀನ್ ಅಂದರೆ, ಈಗ ಸಿನಿಮಾ ಸೆಕೆಂಡ್ ಹಾಫ್ ನಡೀತಾ ಇರುತ್ತೆ, ಒಂದು ಫಸ್ಟ್ ಕುಸ್ತಿ ಸೀನ್ ಆಗುತ್ತೆ, ಕುಸ್ತಿ ಸೀನ್ ಆದಮೇಲೆ ಸಡನ್ ಆಗಿ ಐಟಮ್ ಸಾಂಗ್ ಬರುತ್ತೆ. ಸೊ ಇದು ಅನ್ವಾಂಟೆಡ್ ಅನ್ಸುತ್ತೆ. ಆ ಪ್ಲೇಸ್ಗೆ ಅದು ಅವಶ್ಯಕತೆ ಇರಲಿಲ್ಲ, ಆದರೂ ಸಿನಿಮಾದಲ್ಲಿ ಆ ಕುಸ್ತಿ ಸಾಂಗ್ ಆದಮೇಲೆ ಐಟಮ್ ಸಾಂಗ್ನ ಇಟ್ಟರು. ಸೊ ಇದೇ ರೀತಿ ಇನ್ನೂ ಕೆಲವೊಂದು ಸಿನಿಮಾಗಳಿದೆ, ಬಟ್ ಇವೆಲ್ಲ ಎಲ್ಲೂ ವರ್ಕ್ ಆಗಲಿಲ್ಲ ಅನ್ಸುತ್ತೆ. ರೈಟಿಂಗ್ ಅಲ್ಲಿ ಇನ್ನೂ ಸ್ವಲ್ಪ ಬುಜ್ಜಿ ಅವರು ಕೆಲಸ ಮಾಡಬೇಕಾಗಿತ್ತು. ಎಲ್ಲೋ ಇದನ್ನ ಎಲಿವೇಶನ್, ಈ ಸೀನ್ ಹಾಕಿದ್ರೆ ಇಲ್ಲಿ ಜನ ಚಪ್ಪಾಳೆ ಹೊಡಿತಾರೆ, ಈ ಸೀನ್ ಇಟ್ಟರೆ ಇಲ್ಲಿ ಹೈಲೈಟ್ ಆಗುತ್ತೆ, ಈ ಸೀನ್ ಇಟ್ಟರೆ ಇದು ಚೆನ್ನಾಗಿ ಬರುತ್ತೆ, ಈ ಥರನೇ ಡೈಲಾಗ್ ಹೊಡಿಬೇಕು, ಈ ಥರನೇ ಶಾರ್ಟ್ ಇರಬೇಕು ಅಂತ ಎಲ್ಲ ಪ್ಲಾನ್ ಮಾಡಿಕೊಂಡು ಮಾಡಿದ್ದಾರೆ. ಬಟ್ ಎಲ್ಲೂ ಸಿನಿಮಾಗೆ ಏನು ಬೇಕೋ ಅದನ್ನ ಅವರು ಮಾಡಿಲ್ಲ ಅಂತ ಅನ್ಸುತ್ತೆ. ಸೊ ಓವರ್ ಆಗಿ ಈ ಸಿನಿಮಾ ಬಿಲೋ ಅವರೇಜ್ ಅಂತಾನೆ ಹೇಳ್ಬೋದು. ಒಂದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಈ ಸಿನಿಮಾಗೆ ಏನಾದರೂ ಹೋಗಿದ್ರೆ ಇದು ಹೈ ಲೆವೆಲ್ ಅಲ್ಲೇ ನಮಗೆ ಒಂದೊಳ್ಳೆ ಕೊಡ್ತಿತ್ತು. ಬಟ್ ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ರಿಂದ ಈ ಸಿನಿಮಾ ಇಲ್ಲೇ ಫ್ಲಾಪ್ ಆಯ್ತು ಅಂತ ಹೇಳ್ಬೋದು. ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್, ಸೈನಿಂಗ್ ಆಫ್, ಸಿ ಎಸ್.